ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ವಿಪರೀತ ಮಳೆಯ ಸುರಿಯುತ್ತಿತ್ತು. ಜನರೆಲ್ಲ ರೈಲು ಹತ್ತಲು ನಾ ಮುಂದು ತಾ ಮುಂದೆ ಎಂದು ಓಡಾಡುತ್ತಿದ್ದರೆ, ಒಬ್ಬ ವ್ಯಕ್ತಿ ಮಾತ್ರ ಪ್ಲ್ಯಾಟ್ಫಾರ್ಮ್ ನಂಬರ್ 8ರ ಮೂಲೆಯ ಬೆಂಚ್ ಮೇಲೆ ಶಾಂತವಾಗಿ ಕುಳಿತಿದ್ದ. ಅವನ ಹೆಸರು ಪರಂ. ವಯಸ್ಸು 30ರ ಆಸುಪಾಸು. ಕೈಯಲ್ಲಿ ಒಂದು ಹಳೆಯ ಡೈರಿ, ಕಣ್ಣಿನಲ್ಲಿ ಯಾವುದೋ ಕಳೆದು ಹೋದ ನೆನಪಿನ ಹುಡುಕಾಟ. ಪರಂಗೆ ಕಾಲೇಜು ದಿನಗಳಿಂದಲೂ ಒಂದು ಹವ್ಯಾಸವಿತ್ತು, ಕಂಡಿದ್ದನ್ನೆಲ್ಲ ಬರೆಯೋದು. ಆದರೆ ಅವನು ಬರೆಯುತ್ತಿದ್ದಂಥ ಪ್ರತಿಯೊಂದು ಸಾಲು ಕೂಡ ಒಬ್ಬಳಿಗಾಗಿ ಮೀಸಲಾಗಿತ್ತು. ಅವಳೇ ನಮಿತಾ. ಪರಂ ಮತ್ತು ನಮಿತಾ ಒಂದೇ ಕಾಲೇಜಿನವರು. ನಮಿತಾ ಅಂದರೆ ಚೈತನ್ಯದ ಪುಗ್ಗೆ. ಅವಳು ಬಂದ ಹಾದಿಯಲ್ಲೆಲ್ಲ ನಗು ಹರಡುತ್ತಿತ್ತು. ಪರಂ ಸ್ವಲ್ಪ ಗಂಭೀರ ಸ್ವಭಾವದವನು. ಅವರಿಬ್ಬರ ನಡುವೆ ಸ್ನೇಹ ಬೆಳೆಯಲು ಹೆಚ್ಚು ಕಾಲ ಬೇಕಾಗಲಿಲ್ಲ. ನಮಿತಾಳಿಗೆ ಸಂಗೀತವೆಂದರೆ ಪ್ರಾಣ. ಪರಂಗೆ ಅವಳ ಸಂಗೀತದ ಬಗ್ಗೆ ಕವಿತೆ ಬರೆಯುವುದೆಂದರೆ ಇಷ್ಟ. ಪರಂ ಅವಳನ್ನು ಪ್ರೀತಿಸುತ್ತಿದ್ದ. ಆದರೆ ಅದು ಎಂದಿಗೂ ಐ ಲವ್ ಯು ಎಂಬ 3 ಪದಗಳಿಗೆ ಸೀಮಿತವಾಗಿರಲಿಲ್ಲ. ಅವಳು ಸೋತಾಗ ಬೆನ್ನೆಲುಬಾಗಿ ನಿಲ್ಲುವುದು, ಅವಳಿಗೆ ಹಸಿವಾದಾಗ ಅವಳ ಇಷ್ಟದ ತಿಂಡಿ ತಂದು ಕೊಡುವುದು, ಅವಳು ಬೇಸರದಲ್ಲಿದ್ದಾಗ ಗಂಟೆಗಟ್ಟಲೆ ಅವಳ ಹರಟೆಯನ್ನು ಕೇಳಿಸಿಕೊಳ್ಳುವುದು, ಇದೇ ಅವನ ಪ್ರೀತಿಯಾಗಿತ್ತು. ಆದರೆ ಕಾಲೇಜು ಮುಗಿಯುವ ಹೊತ್ತಿಗೆ ನಮಿತಾಳಿಗೆ ದೊಡ್ಡ ಮ್ಯೂಸಿಕ್ ಕಂಪನಿಯೊಂದರಲ್ಲಿ ಅವಕಾಶ ಸಿಕ್ಕಿ ಅವಳು ಮುಂಬೈಗೆ ಹೋಗಬೇಕಾಯಿತು. ಹೊರಡುವ ಮುನ್ನ ಅವಳು ಕೇಳಿದಳು, ಪರಂ, ನೀನು ನನ್ನ ಮಿಸ್ ಮಾಡ್ಕೋತೀಯಾ? ಆಗ ಪರಂ ನಕ್ಕು ಹೇಳಿದ, ಮಿಸ್ ಮಾಡ್ಕೊಳ್ಳೋದಂದರೆ ದೂರ ಇರುವಂಥ ಅರ್ಥ. ನೀನು ನನ್ನ ಬರಹಗಳಲ್ಲಿ ಯಾವಾಗಲೂ ಇರ್ತೀಯ. ಹೀಗೆ ವರ್ಷಗಳು ಉರುಳಿದವು. ನಮಿತಾ ದೊಡ್ಡ ಗಾಯಕಿಯಾದಳು. ಸೋಷಿಯಲ್ ಮೀಡಿಯಾದಲ್ಲಿ ಅವಳಿಗೆ ಲಕ್ಷಾಂತರ ಅಭಿಮಾನಿಗಳು, ದಿನಕ್ಕೊಂದು ಫೋಟೋ, ಹೊಸ ಹೊಸ ಗೆಳೆಯರು, ಗ್ಲಾಮರ್ ಲೋಕದ ಚಮತ್ಕಾರ. ಪರಂ ಮಾತ್ರ ಅದೇ ಹಳೆಯ ಬೆಂಗಳೂರಿನಲ್ಲಿ ಒಬ್ಬ ಸಾಧಾರಣ ಕಿರಾಣಿ ಅಂಗಡಿಯ ಮಾಲೀಕನಾಗಿ ಉಳಿದು ಹೋದ. ತಂದೆಯ ನಿಧನ ನಂತರ ಕುಟುಂಬದ ಜವಾಬ್ದಾರಿ ಪರಮನ ಹೆಗಲ ಮೇಲಿತ್ತು. ನಮಿತಾ ಆಗೊಮ್ಮೆ ಈಗೊಮ್ಮೆ ಮೆಸೇಜ್ ಮಾಡುತ್ತಿದ್ದಳು. ಆದರೆ ದಿನಗಳೆದಂತೆ ಅವಳ ಮೆಸೇಜ್ಗಳ ಸಂಖ್ಯೆ ಕಡಿಮೆಯಾಯಿತು. ಅವಳ ಜಗತ್ತು ಬದಲಾಗಿತ್ತು. ಅವಳಿಗೀಗ ಹೈಫೈ ಜೀವನದ ಗೆಳೆಯರು ಸಿಕ್ಕಿದ್ದರು. ಪರಂ ಅವಳಿಗೆ ಈ ಕೇವಲ ಒಬ್ಬ ಹಳೆಯ ಕಾಲೇಜ್ ಫ್ರೆಂಡಾಗಿ ಮಾತ್ರ ಉಳಿದಿದ್ದ. ಒಮ್ಮೆ ನಮಿತಾಳ ನಿಶ್ಚಿತರ ಸುದ್ದಿ ಪೇಪರ್ನಲ್ಲಿ ಬಂತು. ಒಬ್ಬ ದೊಡ್ಡ ಉದ್ಯಮಿಯ ಜೊತೆ ಅವಳ ಮದುವೆ ನಿಶ್ಚಯವಾಗಿತ್ತು. ಪರಂ ಆ ದಿನ ರಾತ್ರಿ ನಿದ್ರೆ ಮಾಡಲಿಲ್ಲ. ಆದರೆ ಅವನ ಮನಸ್ಸಿನಲ್ಲಿ ಕಿಂಚಿತ್ತೂ ದ್ವೇಷವಿರಲಿಲ್ಲ. ಬದಲಿಗೆ ಅವಳು ಸುಖವಾಗಿರಲಿ ಎಂಬ ಪ್ರೀತಿಯ ಹಾರೈಕೆ ಇತ್ತು. ಇದೇ ನೋಡಿ ಒರಿಜಿನಲ್ ಪ್ರೇಮಿಯ ಮೊದಲ ಗುಣ. ಪಡೆಯುವುದಕ್ಕಿಂತ ಕೊಡುವುದರಲ್ಲಿ ಸಂತೋಷ ಕಾಣುವುದು. ಮದುವೆಯಾದ 2 ವರ್ಷಗಳಲ್ಲಿ ನಮಿತಾಳ ಜೀವನ ತಲೆ ಕೆಳಗಾಯಿತು. ಅವಳು ಮದುವೆಯಾದ ವ್ಯಕ್ತಿ ಅವಳ ವೃತ್ತಿ ಜೀವನಕ್ಕೆ ತಡೆಯೊಡ್ಡಿದ್ದ. ಅವಳ ಸಂಗೀತದ ಮೇಲೆ ಅವನಿಗೆ ಆಸಕ್ತಿ ಇರಲಿಲ್ಲ. ಮನೆಯೊಳಗೆ ದೌರ್ಜನ್ಯ ಆರಂಭವಾಯಿತು. ಕೊನೆಗೊಂದು ದಿನ ವಿಚ್ಛೇದನವೂ ಆಯಿತು. ಗ್ಲಾಮರ್ ಜಗತ್ತು ಅವಳನ್ನು ಮರೆತೇ ಬಿಟ್ಟಿತ್ತು. ಸದಾ ಅವಳ ಸುತ್ತ ಇರುತ್ತಿದ್ದಂಥ ಸಾವಿರಾರು ಪೇಡ್ ಗೆಳೆಯರು ಒಬ್ಬೊಬ್ಬರಾಗಿ ಮಾಯವಾದರು. ನಮಿತಾ ಏಕಾಂಗಿಯಾದಳು. ಡಿಪ್ರೆಷನ್ ಆವರಿಸಿತು. ಅವಳಿಗೆ ನೆನಪಾಗಿದ್ದು ಒಂದೇ ಹೆಸರು, ಪರಂ. ಸಾವಿರಾರು ಕಿಲೋಮೀಟರ್ ದೂರದಿಂದ ಬೆಂಗಳೂರಿಗೆ ಬಂದ ನಮಿತಾ ರೈಲ್ವೆ ಸ್ಟೇಷನ್ ಇಳಿದಾಗ ಅವಳ ಬಳಿ ಹಣವಿರಲಿಲ್ಲ, ಬಣ್ಣವಿರಲಿಲ್ಲ, ಕೇವಲ ಕಣ್ಣೀರು ಮಾತ್ರ ಇತ್ತು. ಸ್ಟೇಷನ್ನಿಂದ ಹೊರಬರುತ್ತಿದ್ದಂತೆ ಅವಳಿಗೆ ಅಚ್ಚರಿಯಾಯಿತು. ಬಾಗಿಲಲ್ಲಿ ಪರಂ ನಿಂತಿದ್ದ. ನಾನು ಬರ್ತೀನಂತ ನಿನಗೆ ಹೇಗೆ ಗೊತ್ತು ಎಂದು ನಮಿತಾ ಬಿಕ್ಕಳಿಸುತ್ತಾ ಕೇಳಿದಳು. ಆಗ ಪರಂ ನಸುನಗುತ್ತಾ ತನ್ನ ಕೈಯಲ್ಲಿದ್ದ ಹಳೆಯ ಡೈರಿ ತೋರಿಸಿದ. ನಿನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೋಸ್ಟ್ಗಳು ನಿಂತು ಹೋದ ದಿನವೇ ನನಗೆ ಗೊತ್ತು ನೀನು ಸಂಕಷ್ಟದಲ್ಲಿದ್ದೀಯಾ ಅಂತ. ನಿನ್ನ ಮ್ಯೂಸಿಕ್ ಕಂಪನಿ ಹಳೆಯ ಫ್ರೆಂಡ್ ಒಬ್ಬನ ಹತ್ತಿರ ಕೇಳಿದೆ. ನೀನು ಇವತ್ತು ಬೆಂಗಳೂರಿಗೆ ಬರ್ತಿದ್ದೀಯಾ ಅಂತ ತಿಳಿದ ತಕ್ಷಣ ಇಲ್ಲಿಗೆ ಬಂದೆ. ನಮಿತಾ ಕೆಳಗೆ ಬಿದ್ದು ಅಳತೊಡಗಿದಳು. ನಾನು ನಿನ್ನನ್ನು ಮರೆತಿದ್ದೆ ಪರಂ. ನನ್ನ ಸುಖದ ಕಾಲದಲ್ಲಿ ನಿನ್ನ ಹೆಸರನ್ನು ಎತ್ತಲಿಲ್ಲ. ಈಗ ದಾರಿ ಇಲ್ಲದೆ ನಿನ್ನ ಹತ್ತಿರ ಬಂದಿದ್ದೇನೆ. ನೀನು ನನ್ನನ್ನು ಕ್ಷಮಿಸುತ್ತೀಯ ತಾನೇ ಎಂದಾಗ ಅವಳ 2 ತೋಳು ಹಿಡಿದು ಪರಂ ಅವಳನ್ನು ಎಬ್ಬಿಸಿ ನಿಲ್ಲಿಸಿದ. ಕ್ಷಮಿಸೋಕೆ ನೀನೇನು ತಪ್ಪೇನು ಮಾಡಿಲ್ಲ ನಮಿತಾ. ಪ್ರೀತಿ ಅಂದರೆ ಒಪ್ಪಂದ ಅಲ್ಲ. ನೀನು ನನ್ನನ್ನು ಪ್ರೀತಿಸಲೇಬೇಕು ಅಂತ ನಾನೆಂದು ಅಂದುಕೊಂಡವನಲ್ಲ. ನನ್ನ ಪ್ರೀತಿ ಒರಿಜಿನಲ್ ಆಗಿತ್ತು. ಅದಕ್ಕೆ ಬದಲಾಗಿ ನಿನ್ನಿಂದ ಏನನ್ನೂ ನಿರೀಕ್ಷಿಸಿರಲಿಲ್ಲ. ನೀನು ಚೆನ್ನಾಗಿದ್ದಾಗ ನಾನು ದೂರದಿಂದಲೇ ಖುಷಿಪಟ್ಟೆ. ಈಗ ನಿನಗೆ ನನ್ನ ಅವಶ್ಯಕತೆ ಇದೆ, ಅದಕ್ಕೆ ಬಂದಿದ್ದೇನೆ. ಪರಂ ನಮಿತಾಳನ್ನು ತನ್ನ ಮನೆಗೆ ಕರೆದೊಯ್ದು ಅಲ್ಲಿ ಅವನ ರೂಮಿನ ತುಂಬ ನಮಿತಾ ಹಾಡಿದ ಹಾಡುಗಳು, ಕ್ಯಾಸೆಟ್ಗಳು, ಅವಳ ಫೋಟೋಗಳು ಮತ್ತು ಅವಳ ಬಗ್ಗೆ ಅವನು ಬರೆದಂಥ ಸಾವಿರಾರು ಪುಟಗಳ ಕವಿತೆಗಳಿದ್ದವು.
ನಮಿತಾಳಿಗೆ ಅರಿವಾಯಿತು, ಈ ಪ್ರಪಂಚದಲ್ಲಿ ಎಲ್ಲರೂ ತನ್ನ ಸೌಂದರ್ಯ ಮತ್ತು ಹೆಸರನ್ನು ಪ್ರೀತಿಸಿದರೆ ಪರಂ ಮಾತ್ರ ತನ್ನ ಆತ್ಮವನ್ನು ಪ್ರೀತಿಸಿದ್ದಾನೆ ಎಂದು. ಅವಳು ಕೇಳಿದಳು, ಪರಂ, ಇಷ್ಟು ವರ್ಷ ಹೇಗೆ ಕಾದೆ? ಬೇರೆ ಯಾರನ್ನಾದರೂ ಮದುವೆ ಆಗಬಹುದಿತ್ತಲ್ಲ? ಪರಂ ಹೇಳಿದ, ಒಂದು ಗಿಡಕ್ಕೆ ನೀರು ಹಾಕುವನು ಆ ಗಿಡದ ಹೂವನ್ನು ಕಿತ್ತು ಮುಡಿಯಬೇಕು ಅಂತ ಅಂದುಕೊಳ್ಳಬಾರದು. ಆ ಗಿಡ ಚಿಗುರುವುದನ್ನು ನೋಡುವುದೇ ಒಂದು ಪ್ರೀತಿ. ನೀನು ನನ್ನ ಬದುಕಿನ ಆ ಗಿಡ. ನಮಿತಾ ಮತ್ತೆ ಸಂಗೀತವನ್ನು ಶುರು ಮಾಡಿದಳು. ಈ ಬಾರಿ ಅವಳ ಹಾಡಿನಲ್ಲಿ ಕೇವಲ ರಾಗವಿರಲಿಲ್ಲ, ಪರಂ ನೀಡಿದ ಹೊಸ ಬದುಕಿನ ಭರವಸೆ ಇತ್ತು. ಜನರು ಅವಳನ್ನು ಮತ್ತೆ ಗುರುತಿಸಿದರು. ಆದರೆ ನಮಿತಾ ಈ ಬಾರಿ ಗ್ಲಾಮರ್ ಬೆನ್ನತ್ತಲಿಲ್ಲ. ಅವಳು ಪರಂನ ಸಣ್ಣ ಕಿರಾಣಿ ಅಂಗಡಿ ಪಕ್ಕದಲ್ಲೇ ಒಂದು ಸಣ್ಣ ಸಂಗೀತ ಶಾಲೆ ತೆರೆದಳು. ನಮಿತಾ ತನ್ನ ಸಂಗೀತ ಶಾಲೆಯಲ್ಲಿ ಬ್ಯುಸಿಯಾಗಿದ್ದರೂ ಪರಂ ದಿನದಿಂದ ದಿನಕ್ಕೆ ಸೊರಗುತ್ತಿರುವುದನ್ನು ಗಮನಿಸಿದಳು. ಅವನ ಕಣ್ಣುಗಳ ಕೆಳಗೆ ಕಪ್ಪು ಕಡಿಗಳು ಮೂಡಿದ್ದವು, ಮಾತು ಕಡಿಮೆಯಾಗಿತ್ತು. ಒಂದು ದಿನ ಪರಂ ತನ್ನ ಅಂಗಡಿಯಲ್ಲಿ ಕುಸಿದು ಬಿದ್ದಾಗ ನಮಿತಾಳಿಗೆ ಅತಿ ದೊಡ್ಡ ಆಘಾತ ಕಾದಿತ್ತು. ಆಸ್ಪತ್ರೆ ಡಾಕ್ಟರ್ ಹೇಳಿದ ಮಾತು ಅವಳ ಕಿವಿಗಳಲ್ಲಿ ಸೀಸ್ ಸುರಿದಂತಾಯಿತು. ನಮಿತಾ ಅವರೇ, ಇವರು ಕಳೆದ 2 ವರ್ಷಗಳಿಂದ ತೀವ್ರವಾದ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಕೊನೆಯ ಹಂತದಲ್ಲಿದ್ದಾರೆ. ವಿಚಿತ್ರವೆಂದರೆ ಇವರು ತಮ್ಮ ಚಿಕಿತ್ಸೆಗಾಗಿ ಇಟ್ಟುಕೊಂಡಿದ್ದಂಥ ಹಣವನ್ನೆಲ್ಲ ಯಾವುದೋ ವಾಯ್ಸ್ ಸರ್ಜರಿ ಮತ್ತು ಸಂಗೀತ ಶಾಲೆ ಹೆಸರಿನಲ್ಲಿ ಅನಾಮಧೇಯವಾಗಿ ಖರ್ಚು ಮಾಡಿದ್ದಾರೆ. ತಮಗೆ ಚಿಕಿತ್ಸೆ ಬೇಡವೇ ಬೇಡ ಎಂದು ಹಠ ಹಿಡಿದಿದ್ದರು. ಈ ಮಾತನ್ನು ಕೇಳಿದ ನಮಿತಾ ಸ್ತಬ್ಧಳಾದಳು. ತಾನು ಮುಂಬೈನಿಂದ ಮರಳಿದಾಗ ತನ್ನ ಧ್ವನಿ ಸರಿ ಹೋಗಲು ನಡೆದ ಶಸ್ತ್ರಚಿಕಿತ್ಸೆಗೆ ಹಣ ಎಲ್ಲಿಂದ ಬಂತು ಎಂದು ಅವಳು ಯೋಚಿಸಿರಲೇ ಇಲ್ಲ. ಅದು ಪರಂ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತಂದ ಹಣವಾಗಿತ್ತು. ಹಾಸಿಗೆ ಮೇಲೆ ಮಲಗಿದ್ದ ಪರಮನ ಕೈ ಹಿಡಿದು ನಮಿತಾ ಬಿಕ್ಕಿ ಬಿಕ್ಕಿ ಎತ್ತಳು. ಯಾಕೆ ಹೀಗೆ ಮಾಡಿದೆ ಪರಂ? ನನಗಾಗಿ ನಿನ್ನ ಜೀವನ ಕೊಟ್ಟು ಬಿಟ್ಟೆಯಾ? ನಾನು ಇದಕ್ಕೆ ಅರ್ಹಳಲ್ಲ. ಪರಂ ಬಹಳ ಕಷ್ಟಪಟ್ಟು ಕಣ್ಣು ಬಿಟ್ಟ. ಅವನ ಮುಖದಲ್ಲಿ ಎಂದಿನಂತೆ ಅದೇ ಶಾಂತವಾದ ನಗು ಇತ್ತು. ನೋಡು ನಮಿತಾ, ಪ್ರೀತಿಸೋದಂದರೆ ಜೀವ ಕೊಡೋದಲ್ಲ, ಪ್ರೀತಿಸಿದವರು ಜೀವಂತವಾಗಿರೋದನ್ನು ನೋಡಿ ಸಂತೋಷ ಪಡೋದು. ನನ್ನ ಈ ದೇಹ ಮಣ್ಣಾದ ಮೇಲೂ ನಿನ್ನ ಹಾಡುಗಳು ನಾನು ಬದುಕಿರ್ತೀನಿ ಅಲ್ವಾ? ಅಷ್ಟೇ ಸಾಕು ನನಗೆ. ಅವನು ತನ್ನ ಕೈಯಲ್ಲಿದ್ದ ಆ ಹಳೆಯ ಡೈರಿಯನ್ನು ಅವಳಿಗೆ ನೀಡಿ ಕಣ್ಣು ಮುಚ್ಚಿದ. ಆ ಡೈರಿಯ ಕೊನೆಯ ಪುಟದಲ್ಲಿ ಹೀಗೆ ಬರೆದಿತ್ತು, ಪ್ರೀತಿ ಎಂದರೆ ಹಕ್ಕಿಯನ್ನು ಪಂಜರದಲ್ಲಿಡುವುದಲ್ಲ, ಅದು ಹಾರಿ ಹೋಗಿ ಬಸವಳಿದು ಮರಳಿದಾಗ ವಿಶ್ರಮಿಸಲು ಒಂದು ಮರವಾಗಿ ನಿಲ್ಲೋದು. ನಾನು ಆ ಮರವಾಗಲು ಬಯಸಿದ್ದೆ. ಪರಂ ಹೋದ ಮೇಲೆ ನಮಿತಾ ಪ್ರಪಂಚದ ದೊಡ್ಡ ಗಾಯಕಿಯಾದಳು. ಆದರೆ ಅವಳ ಎದೆಯ ಮೇಲೆ ಯಾವಾಗಲೂ ಪರಂ ನೀಡಿದ್ದ ಒಂದು ಸಣ್ಣ ಪೆಂಡೆಂಟ್ ಇರುತ್ತಿತ್ತು. ಜನರು ಕೇಳುತ್ತಿದ್ದರು, ಯಾರು ನಿಮ್ಮ ಒರಿಜಿನಲ್ ಪ್ರೇಮಿ ಎಂದು. ನಮಿತಾ ನಗುತ್ತಾ ಹೇಳುತ್ತಿದ್ದಳು, ಒರಿಜಿನಲ್ ಪ್ರೇಮಿ ಅಂದರೆ ಯಾರು ಬದಲಾಗಿ ಏನನ್ನು ನಿರೀಕ್ಷಿಸದೆ ಪ್ರೀತಿಸುತ್ತಾರೋ ಅವರು. ಯಾರು ಪ್ರೀತಿ ಸಿಗದಿದ್ದಾಗ ದ್ವೇಷ ಸಾಧಿಸದೆ ದೂರ ನಿಂತು ಹಾರೈಸುತ್ತಾರೋ ಅವರು. ತಾನು ಪ್ರೀತಿಸಿದ ವ್ಯಕ್ತಿ ಯಶಸ್ವಿಗಾಗಿ ತನ್ನ ಅಸ್ತಿತ್ವವನ್ನೇ ಸದ್ದಿಲ್ಲದೆ ಅಳಿಸಿಕೊಳ್ಳುತ್ತಾರೋ ಅವರು. ಇಂದಿನ ಕಾಲದಲ್ಲಿ ಪ್ರೀತಿ ಎಂದರೆ ಪರಸ್ಪರ ಪ್ರದರ್ಶನ, ಆದರೆ ಒರಿಜಿನಲ್ ಪ್ರೇಮಿಗೆ ಪ್ರೀತಿ ಎಂದರೆ ಒಂದು ತಪಸ್ಸು. ಪರಮ ಗೆದ್ದಿದ್ದ, ಅವನ ಪ್ರೀತಿ ಗೆದ್ದಿತ್ತು. ಯಾಕೆಂದರೆ ನಮಿತಾ ಹಾಡುವ ಪ್ರತಿ ರಾಗದಲ್ಲೂ ಈಗ ಪರಂ ಉಸಿರಾಡುತ್ತಿದ್ದಾನೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಂದರೆ, ಪ್ರೀತಿ ಎಂದರೆ ಹೂವಿನಂತೆ ಮುಡಿಯುವುದಲ್ಲ, ದೀಪದಂತೆ ಉರಿದು ಇನ್ನೊಬ್ಬರ ಹಾದಿಗೆ ಬೆಳಕಾಗುವುದು. ತನ್ನ ಅಸ್ತಿತ್ವವನ್ನು ಅಳಿಸಿಕೊಂಡು ಪ್ರೀತಿಸಲು ಉಸಿರಿನಲ್ಲಿ ಬೆರೆತೋದಂಥ ಪರಂ ಸತ್ತರೂ ಸೋಲಲಿಲ್ಲ. ಯಾಕೆಂದರೆ ಪಡೆಯುವ ಪ್ರೀತಿಗಿಂತ ಕೊಡುವ ಪ್ರೀತಿ ಎಂದೂ ಚಿರಸ್ಥಾಯಿ. ಆ ಮೌನ ತ್ಯಾಗದ ಹೆಸರೇ ಒರಿಜಿನಲ್ ಪ್ರೇಮಿ. ನಮಸ್ಕಾರ ನಮ್ಮವ್ರೆ, ಈ ಕತೆ ನಿಮ್ಗೆ ಇಷ್ಟವಾಯ್ತಲ್ಲ? ಹಾಗಾದರೆ ನಿಮಗೆ ಒಂದು ಲೈಕ್ ಒತ್ತಿ, ನಿಮ್ಮ ಸನ್ನಿಹಿತರಿಗೆ ಹಂಚಿಕೊಳ್ಳಲು ಶೇರ್ ಮಾಡಿ, ನಮ್ಮ ತಪ್ಪು ಒಪ್ಪುಗಳನ್ನು ತಿಳಿಸಲು ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ತೆರನಾದ ಕಥೆಗಳನ್ನು ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಒಳ್ಳೆಯ ಕಥೆಗಳಿಂದ ಭೇಟಿಯಾಗೋಣ. ಧನ್ಯವಾದಗಳು ನಮ್ಮವ್ರೆ. ಜೈ ಕನ್ನಡಿಗ, ಜೈ ಕರ್ನಾಟಕ.